ನಿನ್ನೆ ನಡೆದಂಥ ಒಂದು ಘಟನೆ ಏನಿದೆ ಅದನ್ನು ಈಗಾಗಲೇ ನಾನು ನಮ್ಮ ಸ್ನೇಹಿತರು ಮಡಿಕೇರಿಯ ಶಾಸಕರು ಮಂಥರ್ ಮತ್ತು ಪಕ್ಷದವರು ಎಲ್ಲರೂ ಕೂಡ ವಿಷಾದವನ್ನು ವ್ಯಕ್ತಪಡಿಸಿದ್ದೇವೆ, ಸಂತಾಪವನ್ನು ಸೂಚಿಸಿದ್ದೇವೆ. ಬಹುಶಃ ಇವತ್ತು ಕೊಡಗಿನಲ್ಲಿ ಬಿಜೆಪಿ ಅವರು ನಿರ್ಮಾಣ ಮಾಡಿರುವಂಥ ವಾತಾವರಣ ಇರಲಿಲ್ಲ ಅಂದರೆ ನಾವಿಬ್ಬರು ಕೂಡ ಅವರ ಮನೆಯಲ್ಲಿ ಅವರ ಕುಟುಂಬಸ್ಥರ ಜೊತೆಗೆ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಅವರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡ್ತೇವೆ. ಆದರೆ ಇವತ್ತು ಯಾವ ರೀತಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವು ಜನಪ್ರತಿನಿಧಿಗಳಾಗಿದ್ದರೂ ಕೂಡ ಯಾವುದೇ ಪಕ್ಷದವರು ಇರ್ಬೋದು, ವಿನಯ್ ಸೋಮಯ್ಯನವರ ನಿಧನ ಏನಿದೆ ಅದು ಈ ರೀತಿಯಾದಂಥ ಒಂದು ಘಟನೆಯನ್ನು ಯಾರೂ ಕೂಡ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಕೂಡ ಜೀರ್ಣಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಆದರೆ ವಾಸ್ತವ ಮತ್ತು ನಿಜಾಂಶವನ್ನು ಮುಚ್ಚಿ ಶವದ ಮೇಲೆ ರಾಜಕಾರಣ ಮಾಡುವಂಥ ಪ್ರವೃತ್ತಿ ಏನಿದೆಯಲ್ಲ ಬಿಜೆಪಿಯವರು, ಅದನ್ನು ಅವರು ಇವತ್ತು ಮುಂದುವರಿಸಿರೋದನ್ನ ನೋಡಿದಾಗ ಸಾಮಾಜಿಕ ಕಳಕಳಿ ಇರುವಂಥ ಯಾರೂ ಕೂಡ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಮಾಜದಲ್ಲಿ ಸುಧಾರಣೆಯನ್ನು ತರಬೇಕು, ಮೌಲ್ಯಗಳು ಮತ್ತೆ ಬರಬೇಕು ಅಂತೇಳಿ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಹೋರಾಟ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಹಿಂದೂ ಸಮಾಜದ ಸಂಸ್ಕೃತಿಯನ್ನು, ಆಚಾರ ವಿಚಾರಗಳನ್ನು ಎತ್ತಿಡಿಯುತ್ತೀವಿ ಅಂತೇಳಿ ಬೊಬ್ಬೆ ಹೊಡೆದು ಬಿಂಬಿಸಿ ಮತಗಳನ್ನು ಪಡಿತಾ ಇರುವಂಥ ಭಾರತೀಯ ಜನತಾ ಪಕ್ಷದವರು ನಿನ್ನೆಯಿಂದ ವಿನಯ್ ಸೋಮಯ್ಯನವರ ಶವದ ಜೊತೆ ಯಾವ ರೀತಿ ವರ್ತಿಸ್ತಾರೆ ಅಂತ ನೋಡಿದ್ರೆ ಇದನ್ನು ಧಿಕ್ಕರಿಸಲೇಬೇಕಾಗುತ್ತೆ. ಯಾರೇ ಕೂಡ ನಾಗರಿಕರು ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಪಕ್ಷದವರು ಕೂಡ ಆಗಿದೆ. ತನಿಖೆ ಆಗಲಿ, ಪ್ರಾಸಿಕ್ಯೂಷನ್ ಆಗಲಿ, ಇದನ್ನು ಒತ್ತಾಯಿಸುವಂಥದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಯಾರು ಕೂಡ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಶವವನ್ನು ಎತ್ತಲಿಕ್ಕೆ ಬಿಡೋದಿಲ್ಲ ಅಂತ ನಿನ್ನೆ ಬೆಂಗಳೂರಿನಿಂದ ಶುರು ಮಾಡಿದ್ದಾರೆ. ನಿನ್ನೆ ಪೊಲೀಸ್ ಇಲಾಖೆಯವರು ಬಿಜೆಪಿ ಅವರ ಒತ್ತಡದಿಂದ ಹೊರಬರಲಿಕ್ಕೆ ಬಹಳ ಸಾಹಸವನ್ನು ಮಾಡಿದ್ದಾರೆ. ಅಲ್ಲಿ ಶವದ ಪೋಸ್ಟ್ ಮಾರ್ಟಮ್ ಆದ ನಂತರ ಅದನ್ನು ಅಲ್ಲಿಂದ ತೆಗಿಲಿಕ್ಕೆ ಬಿಡಲಿಲ್ಲ. ಕೊನೆಯದಾಗಿ ಎಲ್ಲ ಮಾಧ್ಯಮದವರು ಟಿವಿ ಮುಂದೆ ಬೊಬ್ಬೆ ಹೊಡೆದು ತಮ್ಮ ನಾಟಕ ಎಲ್ಲ ಮುಗಿದ ನಂತರ ಶವವನ್ನು ಅವರ ವಿನಯ್ ಸೋಮಯ್ಯನವರ ಸ್ವಊರಿಗೆ ತರಬೇಕಾದಂಥ ಸಂದರ್ಭದಲ್ಲಿ ಒಬ್ಬ ಕೂಡ ಅದರ ಜೊತೆ ಇರಲಿಲ್ಲ. ಇವರೆಲ್ಲ ಬೊಬ್ಬೆ ಹೊಡೆದವರು, ಇವರೆಲ್ಲ ನಾಟಕ ಮಾಡಿದವರೆಲ್ಲ ತಮ್ಮ ತಮ್ಮ ಮನೆಯಲ್ಲಿ ಹೋಗಿ ತಮ್ಮ ಕುಟುಂಬಸ್ಥರ ಜೊತೆ ಆರಾಮಾಗಿ ನಿದ್ರೆಯನ್ನು ಮಾಡಿದರು. ವಿನಯ್ ಸೋಮಯ್ಯನವರ ಕುಟುಂಬಸ್ಥರು ಶವಕ್ಕೋಸ್ಕರ ಮತ್ತು ಅಂತ್ಯಕ್ರಿಯೆ ಮಾಡಲಿಕ್ಕೋಸ್ಕರ ಅವರು ನೋವನ್ನು ಅನುಭವಿಸ್ತಾ ಇದ್ರೆ ಆ ಶವದ ಜೊತೆಗೆ ಒಬ್ಬರು ಯಾರೂ ಕೂಡ ಪ್ರಯಾಣವನ್ನು ಕೂಡ ಮಾಡಲಿಲ್ಲ. ಅದ್ರ ಜೊತೆಗೆ ಒಬ್ಬ ವ್ಯಕ್ತಿ ಮಾತ್ರ, ಅವರ ಸ್ನೇಹಿತನೋ ನೆಂಟರು ಯಾರೋ ಒಬ್ಬ ಮಾತ್ರ ಆಂಬ್ಯುಲೆನ್ಸ್ ಒಳಗಡೆ ಇದ್ದ, ಬೇರೆ ಪೊಲೀಸ್ನವರು ಕರ್ಕೊಂಡು ಬಂದರು. ಇದು ವಾಸ್ತವ. ಇದು ಜನರು ಅರ್ಥ ಮಾಡ್ಕೋಬೇಕು ಅಂತ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಇವರೆಲ್ಲ ಹೋದ್ರು ಇರೋರ ಮನೆಗೆ. ಬೆಳಿಗ್ಗೆ ಸುಮಾರುಪೇಟೆನಲ್ಲಿ ಆತನ ಊರು, ಅಲ್ಲಿ ಅವನ ಕುಟುಂಬಸ್ಥರಿದ್ದಾರೆ, ಅಲ್ಲಿ ಅವರ ಸ್ನೇಹಿತರಿದ್ದಾರೆ, ಅಲ್ಲಿ ನಿಜವಾಗಿಯೂ ಶೋಕವನ್ನು ಆಚರಣೆ ಮಾಡ್ತಾ ಇದ್ದವರು, ಒಬ್ಬ ಯುವಕನನ್ನು ಕಳ್ಕೊಂಡು ನೋವನ್ನು ಅನುಭವಿಸ್ತಾ ಇರುವಂಥವರು ಅಲ್ಲಿ ವಾಸ ಇದ್ದಾರೆ. ಅಲ್ಲಿಗೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಇವತ್ತು ಬಹಿರಂಗವಾಗಿ ನಾವು ಶವ ಅಂತಿಮ ಸಂಸ್ಕಾರ ಮಾಡಲಿಕ್ಕೆ ಬಿಡೋದಿಲ್ಲ, ಶವವನ್ನಿಟ್ಟು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಮಾತನ್ನು ಬಹಿರಂಗವಾಗಿ ಆಡುವಂಥ ಒಂದು ಸಮಾಜದಲ್ಲಿ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಇವರು ಅಂತ ಹೇಳಿದ್ರೆ ಇನ್ನು ಹೇಗೆ ಒಪ್ಲಿಕ್ಕೆ ಸಾಧ್ಯ ಆಗ್ತದೆ? ಇವತ್ತು ಮುಖ್ಯಮಂತ್ರಿಗಳಾಗಲಿ, ಗೃಹ ಸಚಿವರಾಗಲಿ ಎಲ್ಲರೂ ಕೂಡ ತನಿಖೆ ಆಗಲಿ ಅಂತಾನೆ ಹೇಳಿದ್ದಾರೆ. ಆದರೆ ಇವರು ತನಿಖೆ ಬೇಡ, ಇವ್ರಿಗೆ ರಾಜಕಾರಣ ಬೇಕು. ಇವತ್ತು ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ವಿನಯ್ ಸೋಮಯ್ಯನವರ ಒಂದು ನಿಧನ ಏನಿದೆ, ಅವ್ರು ಮಾಡ್ಕೊಂಡಿರುವಂಥ ಆತ್ಮಹತ್ಯೆ ಏನಿದೆ, ಅದಕ್ಕೆ ನೇರ ಕಾರಣ ಅವರು ಯಾವ ಸಂಘಟನೆ ಜೊತೆ ಗುರುಸ್ಕೊಂಡಿದ್ರು ಅಂದ್ರೆ ಭಾರತೀಯ ಜನತಾ ಪಕ್ಷದ ಜೊತೆ ಗುರುಸ್ಕೊಂಡಿರೋದೇ ಇದಕ್ಕೆ ಕಾರಣ. ಯಾಕಂದ್ರೆ ಅಲ್ಲಿ ಅವರು ಆಡಿದಂಥ ಮಾತುಗಳನ್ನು ನೋಡಿದಾಗ ಎಲ್ಲೋ ಅವ್ರಿಗೆ ಯಾವುದೇ ರೀತಿಯಾದಂಥ ಬೆಂಬಲವನ್ನ ಈ ಸಂಘಟನೆಯವರು, ಈ ಪಕ್ಷದವರು ಯಾವತ್ತೂ ಕೊಟ್ಟೆ. ಇವತ್ತು ಬಂದು ಅವರ ರಾಜ್ಯಾಧ್ಯಕ್ಷರು ಹಣ ಕೊಟ್ಟಿದ್ರಲ್ಲ, ಬಹುಶಃ ಅದನ್ನ ಒಂದು ವಾರ ಹಿಂದೆ ಕೊಟ್ಟಿದ್ರೆ ಇದು ನಿರ್ಮಾಣ ಆಗ್ತಾ ಇಲ್ಲ ಅಂತ ನಾವು ಆಲೋಚನೆ ಮಾಡಬೇಕು.
ಇದು ನಿಜಾಂಶ. ಇವತ್ತು 12:30ವರೆಗೂ ಅದರ ಜೊತೆ ಶೋಕಾಚರಣೆ ಮಾಡೋದಕ್ಕೆ ಬಿಡದೆ ಶವದ ಪ್ರದರ್ಶನವನ್ನ ಮಾಡಿ ಏನು ರಾಜಕಾರಣವನ್ನು ಮಾಡಿದ್ದಾರೆ, ಇದನ್ನ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಇರುವಂತಹ ಯಾರೇ ಕೂಡ ನೈತಿಕತೆ ಇರುವಂತವರು, ಜವಾಬ್ದಾರಿ ಇರುವಂತವರು ಇದನ್ನ ಧಿಕ್ಕರಿಸಬೇಕಾಗ್ತದೆ, ಖಂಡಿಸಬೇಕಾಗ್ತದೆ. ಮತ್ತೆ ವಾಸ್ತವದಿಂದ ಎಷ್ಟು ಯಾವ ರೀತಿಯಾಗಿ ಭಾವನೆಗಳನ್ನ ಕಿರಳಿಸಿ ಇವರು ಜನರನ್ನ ತಗೊಂಡು ಹೋಗ್ತಾರೆ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ. ವಾಸ್ತವ ಏನು ಅಂತ ಹೇಳಿದ್ರೆ, ತೆನ್ನೀರ ಮೈನಾ ಹೋಗಿ ಒಂದು ದೂರನ್ನು ಕೊಟ್ಟಿದ್ದಾರೆ. ದೂರನ್ನ ಕೊಡೋದು ತಪ್ಪ? ಯಾವ್ದಾರೆ ಕಾನೂನು ಬಾಹಿರ ಆದಂತ ಚಟುವಟಿಕೆಯಲ್ಲಿ ಅವರು ಪಾತ್ರರಾಗಿ ವಿನಯ್ ಸೋಮೇನ್ ಅವರಿಗೆ ಬೆದರಿಕೆಯನ್ನು ಹಾಕಿದ್ರು ಅಥವಾ ಏನಾದ್ರು ಧಮಕಿ ಹಾಕಿದ್ರನೋ ಅಥವಾ ಗೂಂಡಾಗಳನ್ನು ಕಳಿಸಿದ್ರನೋ ನನಗೆ ಅರ್ಥ ಆಗುತ್ತೆ. ಆತ ಏನಂತ ದೂರನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ನನ್ನ ಭಾವನೆಗಳಿಗೆ ಧಕ್ಕೆ ಆಗಿದೆ, ಯಾವುದೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅವ್ರು ಹಾಕಿರುವಂತಹ ಒಂದು ಪೋಸ್ಟ್ ಅನ್ನು ನಾನು ಅದನ್ನು ಸಮರ್ಥಿಸ್ಕೊಳ್ತಾ ಇಲ್ಲ. ನಾವು ಜನಪ್ರತಿನಿಧಿಗಳಾಗಿ ಕೆಲವೊಮ್ಮೆ ಟೀಕೆ ಮಿತಿ ಮೀರಿದಾಗ ಕೂಡ ಸಹಿಸ್ಕೋಬೇಕಾಗುತ್ತೆ. ಆದರೆ ಅದು ಆತನಿಗೆ ಬಿಟ್ಟಂತದ್ದು, ಅವನು ಸ್ವತಂತ್ರ ಬಿಟ್ಟಂತದ್ದು. ಯಾವತ್ತೂ ಕೂಡ ನಾನು ಬಹಳ ಸ್ಪಷ್ಟವಾಗಿ ನಿನ್ನೆಯಿಂದ ಕೂಡ ಹೇಳ್ತಾ ಇದ್ದೀನಿ, ತೆನ್ನೀರ ಮೈನಾ ನನ್ನ ಹತ್ರ ಒಂದು ದಿವಸ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ನಾನು ದೂರನ್ನು ಕೊಡ್ತಾ ಇದ್ದೀನಿ ಅಂತ ಕೂಡ ಹೇಳಲಿಲ್ಲ. ದೂರನ್ನು ಕೊಟ್ಟ ಸಂದರ್ಭದಲ್ಲಿ ಪೊಲೀಸ್ನವರು ಅದನ್ನ ದಾಖಲಿಸಲಿಲ್ಲ. ಬಹುಶಃ ಅದು ನಾನ್ ಕಾಗ್ನೈಸಬಲ್ ಅಫೆನ್ಸ್ ಏನೋ ಆ ಥರ ಅಂತ ಹೇಳಿ ದಾಖಲಿಸಲಿಲ್ಲ. ನಂತರ ಕೋರ್ಟ್ನ ಮೊರೆ ಹೋಗಿ ಪರ್ಮಿಷನ್ ತಗೊಂಡೆ, ಏನೋ ಈ ರೀತಿಯಾಗಿ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ಈ ರೀತಿಯಾಗಿ ಒಂದು ಕೋರ್ಟ್ನ ಸೂಚನೆ ಮೇಲೆ ಇದು ದಾಖಲಾಗಿರುವಂಥದ್ದು.